ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಕೆನಿಸುವಷ್ಟು ಕಾದಂಬರಿಗಳಿವೆ. ಆದರೆ ವಿಶೇಷವಾಗಿ ಈ ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಕಾರಣ ಈಗಿನ ಯುವಜನತೆಯ ಮನಸ್ಥಿತಿ ಅಥವಾ ಪರಿಸ್ಥಿತಿಯೋ ಒಂದು ಕಾರಣ. ಏಕೆಂದರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಾಗೂ ಅಂಜಲಿಯ ಹತ್ಯೆಗೆ ಕಾರಣ ಕೇಳಿದರೆ ಅವರು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದರು, ಅದಕ್ಕಾಗಿ ಕೋಪದಲ್ಲಿ ಅವರನ್ನು ಕೊಂದೆ ಅಂತ ಅಷ್ಟು ಸುಲಭವಾಗಿ ಹೇಳಿದಷ್ಟೇ ಸುಲಭವಾಗಿ ಹೋದ ಜೀವ ಮರಳಿ ಬರುತ್ತದೆಯೇ? ಅದಕ್ಕಾಗಿಯೇ ಜೋಗಿಯವರ ಪ್ರೀತಿಸುವವರನ್ನು ಕೊಂದು ಬಿಡು ಎಂಬ ಕಾದಂಬರಿಯನ್ನು ಯುವ ಜನಾಂಗದ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅವರ ಮೊದಲ ಮಾತು. ಈ ಕಾದಂಬರಿಯು ಈಗಷ್ಟೇ ಓದಲು ಶುರು ಮಾಡಿರುವ ಹದಿಹರೆಯದ ತರುಣ ತರುಣಿಯರಿಗೆ ಯಂಗ್ ಅಡಲ್ಟ್ ಫಿಕ್ಷನ್ ಮಾದರಿಯದು. ಸುಮ್ಮನೆ ಸುತ್ತಲೂ ನೋಡುತ್ತಾ ಹೋದರೆ ನಾವು ವಾದ ಪ್ರತಿರೋಧಗಳ ವೇದಿಕೆಯ ಮೇಲೆ ನಿಂತಿದ್ದೇವೆ ಅನ್ನುವುದು ಕಾಣಿಸುತ್ತದೆ. ಪ್ರತಿಯೊಂದನ್ನೂ ವಿರೋಧಿಸಬೇಕು ಮತ್ತು ಪ್ರಶ್ನಿಸಬೇಕು ಅನ್ನುವ ಉತ್ಸಾಹ ನಮ್ಮೆಲ್ಲರಲ್ಲೂ ಕಾಣಿಸುತ್ತಿದೆ. ನೀನು ಹೇಳುವುದನ್ನು ನಾನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತೇನೆ ಎಂಬ ಮನೋಭಾವ ಮಾಯವಾಗಿದೆ. ಹೇಳುವುದಕ್ಕೆ ನೀನು ಯಾರು ಎಂಬ ನಿಲುವಿನಿಂದಲೇ ನಾವು ಕೇಳಿಸಿಕೊಳ್ಳಲು ಶುರು ಮಾಡುತ್ತೇವೆ. ಈ ಮೂಲಕ ನಮ್ಮ ಜ್ಞಾನದ ಬಾಗಿಲನ್ನು ನಾವೇ ಮುಚ್ಚುತ್ತಿದ್ದೇವೆ. ಕಳೆದ ವರ್ಷ ಮೈಕ್ರೋಸಾಫ್ಟ್ ಸಂಸ್ಥೆ ನಡೆಸಿದ ಸಮೀಕ್ಷೆಯೊಂದು ಆಘಾತಕಾರಿ ಸಂಗತಿಗಳನ್ನು ಮುಂದಿಟ್ಟಿತು. ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಸಮಯ ಗಮನ ನೀಡುವ ಜೀವಿ ಎಂದರೆ ಗೋಲ್ಡ್ ಫಿಶ್. ಅದರ ಅಟೆನ್ಷನ್ ಸ್ಪ್ಯಾನ್ 12 ಸೆಕೆಂಡು. ಅದಕ್ಕಿಂತ ಹೆಚ್ಚು ಹೊತ್ತು ಅದು ಯಾವುದರ ಮೇಲೂ ತಲ್ಲೀನತೆ ತೋರಲಾರದು. ಆದರೆ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಮಕ್ಕಳ ಗಮನಶಕ್ತಿ 8 ಸೆಕೆಂಡುಗಳಿಗೆ ಇಳಿದಿದೆಯಂತೆ. ಅಂದರೆ ನಾವು ಯಾವುದರ ಮೇಲೂ 8 ಸೆಕೆಂಡುಗಳಿಗಿಂತ ಹೆಚ್ಚು ನಮ್ಮ ಗಮನವನ್ನು ಹಿಡಿದಿಡಲಾರೆವು. 8 ಸೆಕೆಂಡುಗಳಲ್ಲಿ ನಾವು ನೋಡುತ್ತಿರುವ ಸಂಗತಿಯಿಂದ ಕಣ್ಣು ಬೇರೆಡೆಗೆ ಹರಿಯುತ್ತದೆ. ಈ ಚಂಚಲತೆ ಅತ್ಯಂತ ಅಪಾಯಕಾರಿ. ಇದು ಮೊದಲು ಕೊಲ್ಲುವುದು ಓದುವ ಹವ್ಯಾಸವನ್ನು. ಓದುವುದು ಎಂದರೆ ಕೇವಲ ಪುಸ್ತಕವನ್ನು ಎಂದರ್ಥವಲ್ಲ. ಮೊಬೈಲ್, ಐಪ್ಯಾಡ್, ಕಂಪ್ಯೂಟರ್, ಪುಸ್ತಕ ಹೀಗೆ ಯಾವುದೇ ಪ್ಲ್ಯಾಟ್ಫಾರ್ಮಿನಲ್ಲೂ ಓದುವ ಶಕ್ತಿ ಕುಂಠಿತವಾಗಿದೆ ಎಂದರೆ ನಮಗೆ ಏಕಾಗ್ರವಾಗಿ ಏನನ್ನೂ ಮಾಡಲಿಕ್ಕಾಗುತ್ತಿಲ್ಲ ಎಂದೇ ಅರ್ಥ. ಹೀಗೆ ಏಕಾಗ್ರತೆ ಕಳಕೊಂಡಾಗ ಮನಸ್ಸು ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತದೆ. ಯಾವುದು ಕೂಡ ಪೂರ್ತಿಯಾಗಿ ನಮ್ಮ ಗ್ರಹಿಕೆಗೆ ಸಿಗುವುದಿಲ್ಲ. ಯಾವುದನ್ನೂ ಕೂಡ ಗಾಢವಾಗಿ ಧ್ಯಾನಿಸದೆ, ಚಿಂತಿಸದೆ ನಾವು ಪ್ರತಿಕ್ರಿಯಿಸಲು ಆರಂಭಿಸುತ್ತೇವೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಕಾಮೆಂಟ್ ಯುದ್ಧಗಳಿಗೂ ಇದೇ ಕಾರಣ. ನಾವಿವತ್ತು ಎಲ್ಲವನ್ನೂ ಬೇಗ ಬೇಯಿಸುವ ಆತುರದಲ್ಲಿದ್ದೇವೆ. ನಿಂತು ಊಟ ಮಾಡುತ್ತೇವೆ, ಓಡುತ್ತಲೇ ಇರುತ್ತೇವೆ. ಮನಸ್ಸು ಭೂತಕಾಲದಲ್ಲೂ ಇಲ್ಲ, ವರ್ತಮಾನದಲ್ಲೂ ಇಲ್ಲ, ಕೇವಲ ಭವಿಷ್ಯದ ನೆಲೆಯಾದಂತಿದೆ. ಯಾರಾದರೂ ಏನಾದರೂ ಹೇಳುವುದಕ್ಕೆ ಶುರು ಮಾಡುತ್ತಿದ್ದಂತೆ ಮುಂದೇನು ಎಂಬ ಪ್ರಶ್ನೆ ನಾಲಗೆ ತುದಿಗೆ ಬಂದು ನಿಲ್ಲುತ್ತದೆ. ಕಾದಂಬರಿಯ ಮೊದಲ 10 ಪುಟಗಳನ್ನು ಓದಿ ತಟ್ಟನೆ ಕೊನೆಗೇನಾಯಿತು ಎಂದು ತಿಳಿದುಕೊಳ್ಳಲು ಬಯಸುವ ಆತುರದ ಓದುಗನಂತೆ ಮುಂದೇನು ಎಂದು ತಿಳಿದುಕೊಳ್ಳಲು ಮನಸ್ಸು ಎಡತಾಕುತ್ತದೆ. ನಾವೊಂದು ಸಿನಿಮಾ ನೋಡಲು ಶುರು ಮಾಡಿದರೆ
ಅದನ್ನು ದುಪ್ಪಟ್ಟು ವೇಗದಲ್ಲಿ ನೋಡುವುದನ್ನು ಶುರು ಮಾಡಿಕೊಂಡಿದ್ದೇವೆ. ಜಪಾನಿನ ಹುಡುಗರು ಯಾವುದೇ ದೇಶದ ಸಿನಿಮಾ ಆದರೂ, ಅದೆಷ್ಟೇ ವೇಗದ ಸಿನಿಮಾ ಆದರೂ ಅದನ್ನು 3 ಪಟ್ಟು ವೇಗದಲ್ಲಿ ನೋಡುತ್ತಾರಂತೆ. ಅಲ್ಲಿಗೆ ನಾವು ವ್ಯವಧಾನವನ್ನು ಕಳೆದುಕೊಂಡಿದ್ದೇವೆ ಎಂದೇ ಅರ್ಥ. ಒಲೆಯ ಮೇಲೆ ಮಂದವಾದ ಉರಿಗೆ ಅರ್ಧ ಗಂಟೆ ಬೇಯಬೇಕಾದ ತಿನಿಸನ್ನು ಮೈಕ್ರೋ ಓವನ್ನಿನಲ್ಲಿ ಅತಿ ಹೆಚ್ಚು ಶಾಖದಲ್ಲಿ 5 ನಿಮಿಷದಲ್ಲಿ ಬೇಯಿಸುವ ಕಲೆಯನ್ನು ಕರಗತ ಮಾಡಿಕೊಂಡು ಅದನ್ನು ನಮ್ಮ ಗ್ರಹಿಕೆಗೂ ಅಳವಡಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಆಡಿಯೋ ಪ್ಲೇಯರ್ಗಳಲ್ಲಿ ಪ್ರತಿಯೊಂದು ಹಾಡನ್ನು 20 ಸೆಕೆಂಡುಗಳ ಕಾಲ ಕೇಳುವುದಕ್ಕೆ ಸಾಧ್ಯವಾಗುವ ತಂತ್ರಜ್ಞಾನವನ್ನೂ ನಾವು ಕಂಡುಹಿಡಿದಿದ್ದೇವೆ. ನಮಗೆ ಜ್ಞಾನ ಬೇಕು, ಕಲೆ ಬೇಕು, ತಿಳಿದುಕೊಳ್ಳಬೇಕು. ಆದರೆ ಎಲ್ಲವೂ ಬೇಗ ಬೇಗ ಆಗಬೇಕು. ಒಂದು ಸಂಗತಿಯನ್ನು ತಿಳಿದುಕೊಳ್ಳಲು ಎಷ್ಟು ಸಮಯ ಹಿಡಿಯುತ್ತದೋ ಅಷ್ಟು ಸಮಯ ಕೊಡಲು ನಾವು ತಯಾರಿಲ್ಲ. ಒಂದು ವಿಡಿಯೋ ಪ್ಲೇ ಆಗುವುದಕ್ಕೆ 5 ಸೆಕೆಂಡ್ ತಡವಾದರೆ ನಮ್ಮ ತಾಳ್ಮೆಗೆಡುತ್ತದೆ. ಸುತ್ತುತ್ತಿರುವ ಚಕ್ರ ನಮ್ಮನ್ನು ಕಂಗೆಡಿಸುತ್ತದೆ. ಬಫರಿಂಗ್ ಇವತ್ತಿನ ಬಹು ದೊಡ್ಡ ಶತ್ರು. ಅದನ್ನು ಮೀರಿಸುವುದಕ್ಕೆಂದೇ ನಾವು ಹೆಚ್ಚು ಹೆಚ್ಚು ವೇಗದ ಇಂಟರ್ನೆಟ್ ಕನೆಕ್ಷನ್ ಹಾಕಿಸಿಕೊಳ್ಳುತ್ತೇವೆ. 4Gಯಿಂದ 5Gಗೆ ಯಾವಾಗ ಜಿಗಿಯುತ್ತೇವೋ ಎಂದು ಕಾಯುತ್ತಿದ್ದೇವೆ. ಕಂಪ್ಯೂಟರಿನಲ್ಲಿ ಮಲ್ಟಿ ಟಾಸ್ಕಿಂಗ್ ಸಾಧ್ಯವಾಗುವಂತೆ ಮೊಬೈಲಿನಲ್ಲೂ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಹಪಹಪಿಸುತ್ತೇವೆ. ಬಿಕ್ಸ್ಬಿ ವಿಷನ್, ಬಿಕ್ಸ್ಬಿ ವಾಯ್ಸ್ ಥರದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಕರಗಳ ಮೊರೆ ಹೋಗಿದ್ದೇವೆ. ಆದರೆ ಕೊನೆಗೂ ಪರಮ ಜ್ಞಾನವನ್ನು ನಮಗೆ ಕೊಡುವುದು ಆಕಾಶ ಮಾತ್ರ. ನಮ್ಮೆದುರು ತೆರೆದ ಆಕಾಶವಿದ್ದರೆ ಆ ಸೊಗಸೇ ಬೇರೆ. ನೀನೆಷ್ಟು ಎಕರೆ ಭೂಮಿಯ ಒಡೆಯ ಎಂದು ಕೇಳುವ ಬದಲು ನೀನು ಎಷ್ಟು ಎಕರೆ ಆಕಾಶವನ್ನು ನೋಡಬಲ್ಲ ಜಾಗದಲ್ಲಿದ್ದೀಯ ಅನ್ನುವುದು ಮುಖ್ಯ. ತಲೆ ಎತ್ತಿ ನೋಡಿದರೆ 4-5 ಲಕ್ಷ ಎಕರೆ ಆಕಾಶ ಕಣ್ಣಿಗೆ ಬಿದ್ದರೆ ನೀನು ಶ್ರೀಮಂತ. ಒಂದು ಚೂರು ಆಕಾಶ ಮಾತ್ರ ಕಾಣಿಸಿದರೆ ಬಡವ. ಅಷ್ಟೇ ವ್ಯತ್ಯಾಸ. ನಮ್ಮ ಆಕಾಶ ವಿಸ್ತಾರವಾಗಲಿ ಎಂದು ಹಾರೈಸುತ್ತಾ ಈ ಕಾದಂಬರಿಯನ್ನು ಜೋಗಿಯವರು ನಿಮ್ಮೆಲ್ಲರ ಕೈಗಿಡುತ್ತಿದ್ದಾರೆ. ಅದೇ ರೀತಿ ಪ್ರೀತಿಸಿದವರನ್ನು ಕೊಂದು ಬಿಡು ಅನ್ನುವುದು ಅತ್ಯಂತ ಕಷ್ಟದ ಕೆಲಸವಲ್ಲ. ಅದು ಸುಖವಾಗಿರುವುದಕ್ಕೆ ದಾರಿ. ಈ ಒಗಟನ್ನು ಬಿಡಿಸುವ ಸೂತ್ರವೆಂದರೆ ಆಲ್ಬರ್ಟ್ ಕಮೂ ಬರೆದ ಈ ಸಾಲು: ದಟ್ಸ್ ದ ವೇ ಮ್ಯಾನ್ ಇಸ್ ಚೇರ್ ಮ್ಯಾನ್ಸಿಯರ್. ಹಿ ಹ್ಯಾಸ್ 2 ಫೇಸಸ್. ಹಿ ಕಾಂಟ್ ಲವ್ ವಿದೌಟ್ ಸೆಲ್ಫ್ ಲವ್. ನಾವು ಕನ್ನಡಿಯನ್ನೇ ಪ್ರೀತಿಸುತ್ತಿದ್ದರೆ ಕಿಟಕಿಯಾಚೆ ಇರುವವರನ್ನು ಪ್ರೀತಿಸುವುದು ಯಾವಾಗ?